ಈ ಕಥೆಯ ಪ್ರಾರಂಭ ಇವತ್ತಿಗೆ ಸರಿಯಾಗಿ 15 ವರ್ಷಗಳ ಹಿಂದೆ ಶುರುವಾಗಿದ್ದು. ಆಗ ಗಿರಿಧರ್ ಮತ್ತೆ ವಿಕ್ರಮ್ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ರು. ವಿಕ್ರಮಣ್ಣ, ನನ್ನ ಮಗಳಿಗೀಗ 5 ವರ್ಷ ಆಗಿದೆ. ನನಗೆ ಈಗ್ಲಿಂದನೇ ಮುಂದೆ ಅವಳ ಮದುವೆ ಹೇಗ್ ಮಾಡೋದು ಅಂತ ಚಿಂತೆ ಆಗಿದೆ. ಅಯ್ಯಯ್ಯೋ, ಅವಳಿನ್ನೂ ಚಿಕ್ಕ ಹುಡುಗಿ ಕಣ. ಇದು ನಿಮ್ಗೆ ಹೇಗೆ ಅರ್ಥ ಆಗತ್ತೆ? ನಿಮ್ಗಂತೂ ಮಗ ಇರೋದಲ್ವಾ. ಆದ್ರೆ ನನ್ಗೆ ಈಗ್ಲಿಂದನೇ ಅವಳ ಮದುವೆಗೆ ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ. ಅಯ್ಯೋ, ನಿನ್ನ ಮೈತ್ರಿ ಕೂಡ ನನಗೆ ಮಗಳಿದ್ದಂಗೆ ಕಣೋ. ಮತ್ತೆ ನೀನು ನಮ್ಮ ಸ್ನೇಹಕ್ಕೆ ವಿರುದ್ಧವಾಗಿ ಮಾತಾಡೋದನ್ನ ನಿಲ್ಸು. ಏನು ಹಂಗಂದ್ರೆ? ಅದೇನು ಅಂದ್ರೆ, ನನ್ನ ಮಗ ಗೋಪಾಲ್ನ ಮದ್ವೆನ ನಿನ್ನ ಮಗಳು ಮೈತ್ರಿ ಜೊತೆಗೇನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಗಿರಿಧರ್ ವಿಕ್ರಮನನ್ನ ತಬ್ಬಿಕೊಂಡ. ಈಗ 15 ವರ್ಷಗಳ ನಂತರ ಇಬ್ರು ಬಹಳ ದೊಡ್ಡವರಾಗಿದ್ರು. ಗಿರಿಧರ್ ಮೈಥಿಲಿನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದ ಅಂದ್ರೆ ಅವಳು ಕುಂಬಳಕಾಯಿ ತರ ದುಂಡುಗಾಗಿದ್ಲು. ಯಾವಾಗ ಗೋಪಾಲನ್ ಜೊತೆ ಮೈಥಿಲಿ ಮದ್ವೆ ಆಯ್ತೋ ಆಗ್ಲಿಂದ ವಿಕ್ರಮ್ ಮತ್ತೆ ಅವನ್ ಹೆಂಡತಿ ವಿಮಲಾ ಚಿಂತೆಗೆ ಈಡಾಗಿದ್ರು. ಮೈಥಿಲಿಗೆ ಆರಾಮದಾಯಕವಾದ ಜೀವನ ಅಭ್ಯಾಸ ಆಗಿತ್ತು. ಅವಳು ಅವಳ ಶರೀರಕ್ಕೆ ಜಾಸ್ತಿ ಶ್ರಮನ ಕೊಡ್ತಾ ಇರ್ಲಿಲ್ಲ. ಅಮ್ಮ ಸೊಸೆ, ನಿಮ್ ಮಾವನವ್ರಿಗೆ ಸ್ವಲ್ಪ ಟೀ ತಂದು ಕೊಡ್ತೀಯನಮ್ಮ? ತಂದೆ ಅಮ್ಮ. ಮೈಥಿಲಿ ಚಹಾದ ಕಪ್ಪೆತ್ಕೊಂಡು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ಲು. ಇದನ್ನ ನೋಡಿದ ವಿಮಲಾ ಯೋಚನೆಗೆ ಬಿದ್ಲು, ಈಗ ಅವಳು ಏನ್ ಮಾಡಬಹುದು ಅಂತ. ಆ ರಾತ್ರಿ ವಿಮಲಾ ಮತ್ತೆ ವಿಕ್ರಮ್ ಇಬ್ರು ಮಾತಾಡ್ತಾ ಇದ್ರು. ಏನ್ರಿ, ಮೈಥಿಲಿಯ ಗುಣ ನಡತೆ ತುಂಬಾ ಚೆನ್ನಾಗಿದೆ. ಆದ್ರೆ ಅವಳ ದೇಹ ಅವಳನ್ನ ಕೆಲ್ಸ ಮಾಡಕ್ ಬಿಡ್ತಾ ಇಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಈಗ ಏನ್ ಮಾಡೋದು ಅಂತ. ನೀವು ಚಿಂತೆ ಮಾಡ್ಬೇಡಿ, ನನ್ನ ಹತ್ರ ಒಂದು ಉಪಾಯ ಇದೆ. ಮಾರನೇ ದಿನ ವಿಮಲಾ ಮೈಥಿಲಿನ ಕರೆದ್ಲು. ಸೊಸೆ, ಅಮ್ಮ ಸೊಸೆ, ಬಂದೆ ಅಮ್ಮ. ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ. ಅದೇನಂದ್ರೆ, ನಮ್ಮನೆಗ್ ಬರೋ ಸೊಸೆ ಮದ್ವೆ ಆಗಿ 6 ತಿಂಗಳ ತನಕ ಊರಿನ ದೇವಸ್ಥಾನಕ್ಕೆ ಹೋಗಿ ದಿನ ಸುತ್ತ ಬರ್ಬೇಕು. ಇದರಿಂದ ನಮ್ಮನೇಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸತ್ತೆ. ಹಾಗೆ ಆಗ್ಲಿ ಅಮ್ಮ. ಆದ್ರೆ ಇದನ್ನ ಯಾವಾಗಿಂದ ಶುರು ಮಾಡ್ಲಿ? ಇವತ್ತಿಂದಾನೆ. ವಿಮಲಾ ಹೇಳ್ದಂತೆ ಮೈಥಿಲಿ ದೇವಸ್ಥಾನದ ದಾರಿ ಹಿಡಿದ್ಲು. ಅವಳು ಜಾಸ್ತಿ ಓಡಾಡದೆ ಇದ್ದಿದ್ರಿಂದ ದೇವಸ್ಥಾನ ತಲುಪೋಷ್ಟ್ರಲ್ಲಿ ಅವಳು ತುಂಬಾ ಆಯಾಸಗೊಂಡಳು. ಮೈಥಿಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮತ್ತೆ ಅವಳು ನಡೆಯೋದಕ್ಕೆ ಶುರು ಮಾಡಿದ್ಲು. ಅಯ್ಯೋ ದೇವ್ರೇ, ಇಲ್ಲಿವರೆಗೂ ಬರೀ 3 ಸುತ್ತಾಗಿರೋದು. 4 ಸುತ್ತು ಇನ್ನೂ ಬಾಕಿ ಇದೆ. ಹಾಗೋ ಹೀಗೋ ಮಾಡಿ ಮೈಥಿಲಿ 7 ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೆಜ್ಜೆ ಹಾಕಿದ್ಲು. ಮಾರನೇ ದಿನ ಕೂಡ ಅವಳು ಮಂದಿರವನ್ನ ತಲುಪಿ 7 ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೊರಟ್ಲು. ಸ್ವಲ್ಪ ದಿನಗಳ ಬಳಿಕ ನಿರಾಯಾಸವಾಗಿ ಮೈಥಿಲಿ ಮಂದಿರದ ಬಳಿ ಬಂದ್ಲು ಮತ್ತು ದೇವಸ್ಥಾನವನ್ನ ಸುತ್ತು ಕೂಡ ಹಾಕಿದ್ಲು. ಇದನ್ನ ನೋಡಿದ್ದ ವಿಕ್ರಮ್ ಮತ್ತೆ ವಿಮಲಾ ಬಹಳ ಸಂತೋಷಗೊಂಡ್ರು. 2 ತಿಂಗಳಲ್ಲಿ ಮೈಥಿಲಿಯ ಶರೀರದ ತೂಕ ಇಳಿಯತೊಡಗಿತು. ಅವಳೀಗ ಮುಂಚಿನಂತೆ ದಪ್ಪ ಇರ್ಲಿಲ್ಲ. ಮಗಳೇ, ಸ್ವಲ್ಪ ನನ್ನ ಚಶ್ಮಾ ತಂದ್ಕೊಡಮ್ಮ. ತಗೊಳ್ಳಿ ಮಾವನವ್ರೆ. ಅರೆ ವಾವ್, ಏನಿವತ್ತು ಹೇಳಿದ ತಕ್ಷಣ ಬಂದ್ಬಿಡ್ತು. ಮೈಥಿಲಿಗೆ ಅವಳ ಬದಲಾದ ಶಾರೀರಿಕ ಸೌಂದರ್ಯ ಬಹಳವಾಗಿ ಇಷ್ಟ ಆಯ್ತು. ಮೈಥಿಲಿ ದೇವಸ್ಥಾನಕ್ಕೆ ಸುತ್ತು ಹಾಕೋದನ್ನ ನಿಲ್ಲಿಸ್ಲೇ ಇಲ್ಲ ಮತ್ತು ಬರೀ 6 ತಿಂಗಳಲ್ಲಿ ಮೈಥಿಲಿಯ ದೇಹ ಪೂರಾ ಬದಲಾಗಿತ್ತು.
ಈಗ ಅವಳು ದಪ್ಪಗೆ ಗುಂಡಗಿರ್ಲಿಲ್ಲ, ಬದ್ಲಾಗಿ ಅವಳು ಸುಂದರವಾದ ಯುವತಿಯಾಗಿ ಮಾರ್ಪಾಟಾಗಿದ್ಲು. ಮೈಥಿಲಿಯ ಈ ಸ್ಥಿತಿಯನ್ನು ನೋಡಿದ ಅವರ ತಂದೆ ಬೇಜಾರ್ ಮಾಡ್ಕೊಂಡಿದ್ರು ಮತ್ತು ಅವರು ವಿಮಲಾಳ ಬಳಿ ಕೇಳಿದ್ರು, ಅಯ್ಯೋ ಬೀಗ್ರೆ, ನೀವಂತೂ ಜಾದೂನೇ ಮಾಡ್ಬಿಟ್ರಿ. ಆದ್ರೆ ಇದೆಲ್ಲ ನಡೆದಿದ್ದಾದ್ರೂ ಹೇಗೆ? ಇದೆಲ್ಲವೂ ನಮ್ಮೂರಿನ ಗುಡಿಯಲ್ಲಿ ನೆಲೆಸಿರುವ ದೇವಿಯ ಕೃಪೆ. ದೇವಿಯ ಕರುಣೆಯಿಂದ ಹೀಗಾಗಿದೆ. ಜಯವಾಗಲಿ ನಮ್ಮ ದೇವಿಗೆ. ಜಯವಾಗಲಿ ನಮ್ಮ ದೇವಿಗೆ. ಮೈಥಿಲಿಯ ಜೀವನಾನೇ ಬದಲಾಯಿತು. ಯಾಕೆ ಅಂದ್ರೆ ಅವಳ ಶರೀರದ ತೂಕ ಬಹಳ ಕಡಿಮೆ ಆಗಿತ್ತು ಮತ್ತು ಅದು ಸಾಧ್ಯವಾಗಿದ್ದು ಮೈಥಿಲಿ ದಿನಾಲೂ ನಡೀತಾ ಇದ್ದಿದ್ರಿಂದ. ಆದ್ರೆ ಇದೆಲ್ಲದರ ಶ್ರೇಯಸ್ಸು ವಿಮಲಾಳ್ಗೆ ಸಲ್ಬೇಕು. ಯಾಕೆ ಅಂದ್ರೆ ದುಂಡಾಗಿದ್ದ ಅವರ ಸೊಸೆಯನ್ನ ಅವಳು ಸ್ವಲ್ಪ ದಿನದಲ್ಲೇ ಸುಂದರವಾದ ಯುವತಿಯನ್ನಾಗಿ ಮಾಡಿದ್ಲು. ಈ ಕತೆ ನಮ್ಗೆ ಏನ್ ತಿಳಿಸ್ತು ಅಂದ್ರೆ, ಅಗತ್ಯಕ್ಕಿಂತ ಹೆಚ್ಚು ತೂಕ ಆರೋಗ್ಯಕ್ಕೆ ಹಾನಿಕರ ಅಂತ. ಅದು ನಮ್ಮ ದೇಹವನ್ನ ಸುಸ್ತು ಮತ್ತು ಆಯಾಸಕ್ಕೀಡು ಮಾಡುತ್ತೆ ಅಂತ. ಹೇಮಲತಾ ತನ್ ಮಗನ್ ಮದ್ವೆನ ತುಂಬಾ ಜೋರಾಗಿ ಧೂಮ್ಧಾಮಾಗ್ ಮಾಡಿದ್ರು. ಕೆಲವು ತಿಂಗಳ ತನಕ ಹೇಮಲತಾ ಅವ್ರ ಸೊಸೆ ಪಲ್ಲವಿ ಅವ್ರಿಗೋಸ್ಕರ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ಲು. ಸೊಸೆ, ಒಂದು ಕಪ್ ಟೀ ಕೊಡ್ತೀಯಾ? ಈಗ ತರ್ತೀನತ್ತೆ. ಇದನ್ ನೋಡಿ ಹೇಮಲತಾ ತುಂಬಾ ಖುಷಿಯಾಗಿದ್ಲು. ಕೆಲವು ದಿನಗಳ ನಂತರ ಅವ್ರ ಮಗ ಪಂಕಜ್ ಸಿಟಿಯಲ್ಲಿ ಕೆಲ್ಸ ಮಾಡಕ್ಕೆ ಅಂತ ಹೊರಟೋದ್ರು. ಇವಾಗ್ ನೋಡಿದ್ರೆ ಪಲ್ಲವಿ ನಡವಳಿಕೆ ತುಂಬಾ ಬದ್ಲಾಗೋಗಿತ್ತು. ಸೊಸೆ, ಒಂದು ಕಪ್ ಟೀ ಕೊಡ್ತೀಯಾ? ಅತ್ತೆಯವ್ರೆ, ನಂಗ್ ಮನೇಲಿ ಬಹಳ ಕೆಲ್ಸ ಇದೆ. ನಿಮಗ್ ಟೀ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ, ತಿಳಿತಾ? ಹೇಮಲತಾ ಅವ್ರಿಗೆ ತನ್ ಸೊಸೆ ನಡವಳಿಕೆ ಒಂಚೂರು ಇಷ್ಟ ಆಗ್ತಾ ಇರ್ಲಿಲ್ಲ. ಈಗ ಹೇಮಲತಾ ಅವ್ರ ಸೊಸೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಊಟನೂ ಕೊಡ್ತಾ ಇರ್ಲಿಲ್ಲ. ಇದನ್ ನೋಡಿ ಹೇಮಲತಾ ಯೋಚನೆ ಮಾಡಿದ್ರು, ತನ್ ಸೊಸೆಗೆ ಒಂದು ಒಳ್ಳೆ ಪಾಠ ಕಲಿಸ್ಬೇಕು ಅಂತ. ಹೇಮಲತಾ ತನ್ ಸೊಸೆಗೆ ಹೇಳಿದ್ರು, ನೋಡು, ನಾನು ಕೆಲವು ದಿನಗಳ ಕಾಲ ದೇವರ ದರ್ಶನಕ್ಕೋಸ್ಕರ ಯಾತ್ರೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ. ನೀವ್ ವಾಪಸ್ ಬರ್ದೇ ಇದ್ರು ಏನ್ ತೊಂದ್ರೆ ಇಲ್ಲ. ಹಾಗೆ ಹೇಳಿ ಹೇಮಲತಾ ಅವರು ಅವ್ರ ಬಟ್ಟೆಗಳನ್ನ ತಗೊಂಡು ಅವ್ರ ತಂಗಿ ಸ್ವರ್ಣಲತಾ ಜೊತೆ ಮನೆ ಬಿಟ್ಟು ಹೊರಟೋದ್ರು. ಅವ್ರು ಹೋದ್ಮೇಲೆ ಮನೆಯಲ್ಲಿ ಪಲ್ಲವಿ ತುಂಬಾ ಸಂತೋಷವಾಗಿದ್ಲು. ಕೆಲವು ತಿಂಗಳುಗಳು ಕಳೀತು. ಈಗ ನೋಡಿದ್ರೆ ಸ್ವರ್ಣಲತಾ ಒಬ್ರೇ ಮನೆಗ್ ವಾಪಸ್ ಬಂದ್ರು. ನೋಡು ಮಗು, ನಿಮ್ಮತ್ತೆ ಯಾತ್ರಾ ಸ್ಥಳ ಸೇರಕ್ಕೂ ಮುಂಚೆನೆ ಭಗವಂತನ ಪಾದ ಸೇರ್ಕೊಂಡ್ಬಿಟ್ಲು. ಏನ್ ಮಾಡೋದು? ಏನು ಅತ್ತೆಯವ್ರೆ, ಅತ್ತೆಯವ್ರೆ. ಪಲ್ಲವಿ ಅಳೋ ತರ ತುಂಬಾ ನಾಟಕ ಮಾಡಿದ್ಲು. ಎಲ್ಲ ಕ್ರಿಯೆಗಳು ಮುಗಿದ್ಮೇಲೆ ಪಲ್ಲವಿ ತನ್ ಗಂಡನ್ ಜೊತೆ ತುಂಬಾ ಖುಷಿಯಾಗಿದ್ಲು. ಒಂದಿನ ಪಲ್ಲವಿ ಮನೇಲಿ ಒಂಟಿಯಾಗಿದ್ಲು. ಆಗ ಅವಳು ಒಂದ್ ಆತ್ಮ ನೋಡಿದ್ಲು. ಮಾರನೇ ದಿನ ಹೇಮಲತಾ ದೆವ್ವದ ರೂಪದಲ್ಲಿ ಪಲ್ಲವಿ ಮುಂದೆ ಬಂದು ನಿಂತ್ಕೊಂಡ್ಲು. ಪಲ್ಲವಿ ಜೋರ ಕಿರ್ಚ್ಕೊಂಡು ತಲೆ ತಿರುಗ್ ಬಿದ್ದೋದ್ಲು. ಇದೇ ರೀತಿ ಹಲವಾರು ದಿನಗಳು ಹೇಮಲತಾ ತನ್ ಪಲ್ಲವಿ ಮುಂದೆ ದೆವ್ವದ ರೂಪದಲ್ಲಿ ಹೆದರ್ಸ್ತಾನೇ ಇದ್ಲು. ಒಂದಿನ ಪಲ್ಲವಿ ಅಡ್ಗೆ ಮನೆಯಲ್ಲಿ ಒಂಟಿಯಾಗಿದ್ದಾಗ ಹೇಮಲತಾ ಮತ್ತೆ ದೆವ್ವ ಆಗಿ ಅವಳ ಮುಂದೆ ಬಂದ್ ನಿಂತ್ಕೊಂಡ್ಲು. ಅಯ್ಯೋ, ಏನ್ರಿ ಏನ್ರಿ? ಪಂಕಜ್ ಓಡೋಡ್ಕೊಂಡ್ ಬಂದ. ಹೇಮಲತಾ ಇದನ್ ನೋಡಿ ಪಂಕಜ್ ಹತ್ರ ಬಂದ್ರು. ಮಗನೇ, ನಾನಿನ್ನೂ ಜೀವಂತವಾಗಿದ್ದೀನಿ. ನಾನು ಸೊಸೆಗೆ ಬುದ್ಧಿ ಕಲ್ಸಕ್ಕೋಸ್ಕರ ಸತ್ತು ಭೂತ ಆಗುವಂತಹ ನಾಟಕ ಆಡ್ದೆ. ಅವಳಿಗೆ ಪಾಠ ಕಲ್ಸಕ? ಅದ್ಯಾಕೆ? ಸೊಸೆ, ಈಗ ನಿಜನ ಪಂಕಜ್ಗೆ ನೀನ್ ಹೇಳ್ತೀಯಾ ಅಥವಾ ನಾನ್ ಹೇಳಲಾ? ನೀವಿಲ್ಲಿಂದ ಸಿಟಿಗೆ ಹೋದ್ಮೇಲೆ ನಿಮ್ಮಮ್ಮನ ಹತ್ರ ಕೆಟ್ಟದಾಗ್ ನಡ್ಕೊಂಡೆ. ಮತ್ತೆ ಅವರು ಇದರಿಂದ ಬೇಸರಗೊಂಡು ತೀರ್ಥಯಾತ್ರೆಗೆ ಹೋದ್ರು. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನ್ ಮಾಡಿರೋ ತಪ್ಪಿಗೆ ಅಮ್ಮ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹೇಮಲತಾ ಈ ರೀತಿ ನಾಟಕ ಮಾಡಿದ್ರಿಂದ ಪಂಕಜ್ಗೆ ತನ್ನ ಹೆಂಡತಿಯ ನಿಜ ಸ್ವರೂಪ ಗೊತ್ತಾಯ್ತು. ಆಮೇಲೆ ಪಲ್ಲವಿಗೂ ಒಂದು ಒಳ್ಳೆ ಪಾಠ ಕಲ್ತಾಗಾಯ್ತು. ಅದಕ್ಕೆ ಹೇಳುದು ಒಳ್ಳೆಯವ್ರ ತರ ನಾಟಕ ಮಾಡ್ಬಾರ್ದು ಅಂತ.
ಯಾಕಂದ್ರೆ ಸತ್ಯಾಂಶ ಯಾವತ್ತಾದ್ರೂ ಹೊರಗಡೆ ಬಂದೇ ಬರುತ್ತೆ ಅಂತ. ವಿಪಿನ್ ಮತ್ತೆ ಪ್ರಭಾ ತಮ್ಮೂರ್ ಬಿಟ್ಟು ಸಿಟಿಯಲ್ಲಿ ವಾಸ ಮಾಡಕ್ ಹೊರಟಾಗ, ಅಮ್ಮ, ನೀವು ನಮ್ ಜೊತೆಗೇನೆ ಸಿಟಿಗೆ ಬಂದ್ಬಿಡಿ. ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ ನನ್ಗಂತೂ ಒಂಚೂರು ಮನ್ಸಿಲ್ಲ ಅಮ್ಮ. ಇಲ್ಲ ಮಗು, ನಾನ್ ಇಲ್ಲೇ ಇರ್ತೀನಿ. ಈ ಊರ್ ಬಿಟ್ಟು ನಾನ್ ಎಲ್ಲೂ ಬರೋದಿಲ್ಲ. ಯಾಕೆ ಅಂದ್ರೆ ಇದರ ನೆನಪು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಮತ್ತು ನಾನಿಲ್ಲಿ ಒಬ್ಳೇ ಏನಿಲ್ಲ, ನನ್ನ ಜೊತೆ ಈ ಗಂಗಾ ಇದ್ದಾಳೆ. ಇವಳು ನನ್ನನ್ನ ಹುಷಾರಾಗಿ ನೋಡ್ಕೋತಾಳೆ. ನೀವು ನಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ನಮ್ಗೆ ತುಂಬಾ ಖುಷಿ ಆಗ್ತಿತ್ತು ನೀವು ನಮ್ ಜೊತೆಗಿದ್ದೀರಾ ಅಂತ. ನೀವು ನನ್ ಬಗ್ಗೆ ಏನೂ ಯೋಚಿಸ್ಬೇಡಿ. ನಾನು ಇದೇ ಊರಲ್ಲಿ ಆರಾಮವಾಗಿರ್ತೀನಿ. ಹಾಗೆ ನೀವು ಕೂಡ ಸಿಟಿಗೆ ಹೋಗಿ ಆರಾಮದಿಂದ ಜೀವನ ಸಾಗಿಸಿ. ಮತ್ತೆ ವಿಪಿನ್, ನೀನು ನಿನ್ನ ದೊಡ್ಡ ಕೆಲ್ಸಕ್ಕೋಸ್ಕರ ಪ್ರಯತ್ನ ಪಡು. ನನ್ ಬಗ್ಗೆ ಯೋಚನೆ ಬಿಡು ಮತ್ತು ಒಬ್ರಿಗೊಬ್ರು ಪ್ರೀತಿಯಿಂದ ನಡೆದುಕೊಳ್ಳಿ. ಮತ್ತೆ ನನ್ನ ಆಶೀರ್ವಾದ ನಿಮ್ಮಿಬ್ಬರ ಮೇಲೂ ಸದಾಕಾಲ ಇರುತ್ತೆ. ವಿಪಿನ್ ಮತ್ತೆ ತನ್ನ ಹೆಂಡತಿ ಆಶೀರ್ವಾದ ತಗೊಂಡು ಇಬ್ರು ಸಿಟಿಲಿ ವಾಸ ಮಾಡಕ್ ಹೊರಟ್ರು. ಹಳ್ಳಿಯಲ್ಲಿ ವಯಸ್ಸಾಗಿರೋ ತಾಯಿ ಒಂಟಿ ಆಗ್ಬಿಟ್ಟಿದ್ಲು. ಮನೆ ಕೆಲಸದವಳು ಗಂಗಾ ಅವ್ರ ಜೊತೆ ಇರ್ತಿದ್ಲು. ಗಂಗಾ ಮನೆ ಕೆಲ್ಸ ಎಲ್ಲ ಮಾಡ್ತಾ ಇದ್ಲು. ಅಂದ್ರೆ ಕಸ ಗುಡ್ಸೋದು, ಅಡ್ಗೆ ಮಾಡೋದು, ಆಮೇಲೆ ಪ್ರತಿಯೊಂದ್ ಕೆಲ್ಸನೂ ಮಾಡ್ತಿದ್ಲು. ಗಂಗಾ ಅವ್ರ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲ್ಸ ಮಾಡ್ತಿದ್ರು. ಅದಕ್ಕೆ ಆ ವಯಸ್ಸಾಗಿರೋ ಅಜ್ಜಿಗೆ ಗಂಗಾ ಮೇಲೆ ತುಂಬಾ ವಿಶ್ವಾಸ ಇತ್ತು. ಅವಳ ಕೆಲ್ಸ ಎಲ್ಲ ಮುಗಿಸಿದ್ಮೇಲೆ ಗಂಗಾ ಅಜ್ಜಿಗೆ ಯಾವಾಗ್ಲೂ ಸೇವೆ ಮಾಡ್ತಿರ್ತಿದ್ಲು. ಕೆಲ್ಸ ಎಲ್ಲ ಮುಗಿಸ್ಕೊಂಡು ಗಂಗಾ ತನ್ ಮನೆಗ್ ಹೊರಟ್ಲು. ಏನಿವತ್ತು ನೀನು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದೀಯ ಮನೆಗೆ? ಹೌದು, ನಾನು ಆ ಅಜ್ಜಿಯ ಕಾಲ್ ಒತ್ತಬೇಕಿತ್ತು. ಯಾಕೆಂದ್ರೆ ಅವ್ರ ಮಗ ಮತ್ತು ಸೊಸೆ ಸಿಟಿಗೆ ಹೋಗಿದ್ದಾರೆ. ಪಾಪ ಅಜ್ಜಿ ಒಬ್ರೇ ಇರ್ತಾರಲ್ಲ. ಏನೋ ಒಬ್ಳೇ ಇದ್ದಾಳ? ಹಾ, ಅವಳು ಒಬ್ಳೇ ಇದ್ದಾಳೆ ಅಂದ್ರೆ ನೀನು ಒಳ್ಳೊಳ್ಳೆ ಅಡ್ಗೆಗಳನ್ನ ಮಾಡ್ಕೊಂಡು ತಗೊಂಡ್ ಬಾ ಅಲ್ಲಿಂದ. ಅವಳಿಗೆ ಏನ್ ಗೊತ್ತಾಗತ್ತೆ? ಹೇಗೂ ನಮ್ಮನೇಲಿರೋ ಹರ್ಕು ಮುರ್ಕೊಂಡ್ ತಿನ್ಕೊಂಡು ನಾನಂತೂ ಬೇಜಾರಾಗ್ಬಿಟ್ಟಿದೀನಿ. ಆಯ್ತು, ನಾಳೆ ಏನಾದ್ರೂ ಮಾಡಿಸ್ಕೊಂಡ್ ಬರ್ತೀನಿ. ಮಾರನೇ ದಿನ ಗಂಗಾ ಮತ್ತೆ ಕೆಲ್ಸಕ್ ಹೋದ್ಲು. ಅವಳು ಎಲ್ಲಾ ಕೆಲ್ಸ ಮುಗಿಸಿದ್ಮೇಲೆ ಅಡ್ಗೆನೂ ಮುಗಿಸಿ ತನ್ ಗಂಡನ್ಗೋಸ್ಕರ ಪಾಯಸನೂ ತಗೊಂಡ್ ಬಂದ್ಲು. ಇದೇ ರೀತಿ ದಿನನಿತ್ಯ ನಡೀತಾ ಹೋಯ್ತು. ಗಂಗಾ ತಾನ್ ಕೆಲ್ಸ ಮಾಡೋ ಮನೆಯಿಂದ ಪ್ರತಿದಿನ ಏನಾದ್ರೂ ಅಡ್ಗೆ ಮಾಡ್ಕೊಂಡು ಮನೆಗ್ ವಾಪಸ್ ತಗೊಂಡ್ ಹೋಗ್ತಿದ್ಲು. ಇದನ್ ನೋಡ್ತಾ ನೋಡ್ತಾ ಗಂಗನ್ ಗಂಡನ್ಗೆ ದುರಾಸೆ ಜಾಸ್ತಿ ಆಯ್ತು. ಗಂಗನ್ ಗಂಡ ಬರೀ ತಿನ್ನೋದಲ್ದೆ ಬೇರೆ ಅಮೂಲ್ಯವಾದ ವಸ್ತುಗಳನ್ನ ಮನೆಯಿಂದ ತಗೊಂಡ್ ಬರಕ್ ಹೇಳ್ದ. ಗಂಗಾ ಕೂಡ ತನ್ ಪತಿ ಹೇಳಿದ ಮಾತ್ನ ಒಪ್ಕೊಂಡ್ಲು. ಒಂದಿನ ಗಂಗಾ ಕೆಲವು ಚಮಚಗಳನ್ನ ಮನೆಗ್ ತಗೊಂಡ್ ಹೋದ್ಲು. ಮಾರನೇ ದಿನ ಒಂದು ಹಿತ್ತಾಳೆ ಚೊಂಬು, ಮೂರನೇ ದಿನ ಬೇರೆ ಯಾವ್ದಾದ್ರು ಪಾತ್ರೆ. ಇದೇ ತರ ತುಂಬಾ ದಿನಗಳು ನಡೆಯಕ್ ಶುರುವಾಯ್ತು. ಒಂದಿನ ಅಜ್ಜಿ ತನ್ ಪೂಜೆ ರೂಮಲ್ಲಿ ಬೆಳ್ಳಿ ಚಮಚನ ಹುಡುಕ್ತಾ ಇದ್ರು. ಗಂಗಾ, ಅರೆ ಓ ಗಂಗಾ, ನನ್ನ ಬೆಳ್ಳಿ ಚಮಚ ಏನಾದ್ರೂ ನೋಡಿದ್ಯಾ? ಅಮ್ಮ ಅಲ್ಲೇ ಇರ್ಬೇಕು. ನೆನ್ನೆ ನೀವದನ್ನ ಅಲ್ಲೇ ಇಟ್ಟಿದ್ರಲ್ಲ. ಅಜ್ಜಿ ಆ ಬೆಳ್ಳಿ ಚಮಚನ ತುಂಬಾ ಹುಡ್ಕಾಡಿದ್ರು, ಆದ್ರೆ ಆ ಬೆಳ್ಳಿ ಚಮಚ ಸಿಗ್ಲಿಲ್ಲ. ಮಾರನೇ ದಿನ ಅಜ್ಜಿ ಆ ಹಿತ್ತಾಳೆ ಚೊಂಬನ ಹುಡ್ಕೋಕ್ ಶುರು ಮಾಡಿದ್ರು. ಆದ್ರೆ ಎಷ್ಟು ಹುಡುಕಿದ್ರು ಅದು ಕೂಡ ಸಿಗ್ಲಿಲ್ಲ. ಆಗ ಅಜ್ಜಿಗೆ ಒಂದ್ ಯೋಚನೆ ಬಂತು. ಖಂಡಿತ ಏನೋ ತಪ್ಪಾಗಿದೆ. ವಸ್ತುಗಳು ಹೇಗೆ ಮಾಯ ಆಗೋದಿಕ್ಕೆ ಸಾಧ್ಯ? ಏನ್ ನಡೀತಿದ್ಯೋ? ಕೆಲವು ದಿನಗಳ ನಂತರ ಆ ಅಜ್ಜಿ ಒಂದು ಹಾವಾಡ್ಸೋನ್ ಹತ್ರ ಹೋದ್ರು. ಆ ಹಾವಾಡಿಗನತ್ರ ಒಂದು ಸಾಕಿರೋ ಹಾವನ್ನ ಖರೀದಿ ಮಾಡಿದ್ರು. ಆಮೇಲೆ ಆ ಹಾವನ್ನ ಒಂದು ಡಬ್ಬದಲ್ಲಿ ಹಾಕೊಂಡು ಹೋದ್ರು. ಆಮೇಲೆ ಆ ಡಬ್ಬನ ಮನೆಗ್ ತಗೊಂಡು ವಾಪಸ್ ಬಂದ್ರು. ಗಂಗಾ, ಈ ಡಬ್ಬಾನ ನನ್ನ ಮಂಚದ ಹತ್ರ ಇಡು. ಇದ್ರಲ್ಲಿ ನನ್ನ ಚಿನ್ನದ ಬಳೆಗಳಿದೆ. ನಾಳೆ ನನ್ನ ಅಕ್ಕನ ಮಗಳ ಮದುವೆ ಇದೆ. ಅದಕ್ಕೋಸ್ಕರ ಇದನ್ನ ಉಡುಗೊರೆಗಾಗಿ ತಗೊಂಡ್ ಬಂದಿದ್ದೀನಿ. ಹುಷಾರಾಗೆತ್ತಿಡು. ಸರಿ ಅಮ್ಮ. ಗಂಗಾ ಆ ಡಬ್ಬ ತಗೊಂಡು ಅಜ್ಜಿ ಆ ಹಾಸಿಗೆ ಮೇಲೆ ಅವ್ರು ಹೇಳ್ದಾಗೆ ಇಟ್ಲು. ಆಮೇಲೆ ದಿನನಿತ್ಯದ ಹಾಗೆ ಅವಳ ಕೆಲ್ಸಗಳನ್ನ ಮಾಡ್ಕೊಳಕ್ ಶುರು ಮಾಡಿದ್ಲು. ಆದ್ರೆ ಕೆಲ್ಸ ಮಾಡ್ಬೇಕಾದ್ರೆ ಅವಳ ದೃಷ್ಟಿ ಆ ಡಬ್ಬದ ಮೇಲೆ ಜಾಸ್ತಿ ಇತ್ತು.
ಅವಳ ಮನ್ಸಲ್ಲಿ ಚಿನ್ನದ ಬಳೆಗಳ ದುರಾಸೆ ಜಾಸ್ತಿ ಆಗಿತ್ತು. ಸಾಯಂಕಾಲ ಗಂಗಾ ಅಜ್ಜಿ ಕಾಲನ್ನ ಒತ್ತುತ್ತಾ ಇದ್ಲು. ಆಮೇಲೆ ಅಜ್ಜಿ ನಿದ್ರೆ ಹೋಗ್ಬಿಟ್ರು. ಅಜ್ಜಿ ಮಲ್ಗದ್ ಕೂಡ್ಲೆ ಗಂಗಾದು ದುರಾಸೆ ರೂಪ ಹೊರಗಡೆ ಬಂತು. ಆಮೇಲೆ ಅವಳು ಡಬ್ಬ ತೆಗೆದ್ ನೋಡಿದ್ ಕೂಡ್ಲೆ ಡಬ್ಬದಲ್ಲಿರೋ ಹಾವನ್ನ ನೋಡಿ ಗಂಗಾಗೆ ತುಂಬಾ ಹೆದರಿಕೆ ಆಯ್ತು. ಆಮೇಲೆ ಅವಳು ಅಲ್ಲಿಂದ ಇಲ್ಲಿಗೆ ಓಡೋದಕ್ ಶುರು ಮಾಡಿದ್ಲು. ಹಾವು ಹಾವು, ಅಯ್ಯೋ ಕಾಪಾಡಿ ಹಾವು, ಅಯ್ಯೋ ಕಾಪಾಡಿ ಹಾವು. ಕಿರ್ಚಾಟ ಕೇಳಿದ್ ಕೂಡ್ಲೆ ಅಜ್ಜಿ ಎಚ್ಚರ ಮಾಡ್ಕೊಂಡ್ರು. ಆಮೇಲೆ ಆ ಹಾವ್ನ ಕೈಯಲ್ಲಿ ಹಿಡ್ಕೊಂಡ್ರು. ಆಮೇಲೆ ಮತ್ತೆ ಅದನ್ನ ಡಬ್ದೊಳಗಡೆ ಇಟ್ಟು ಮುಚ್ಬಿಟ್ರು. ನನಗೆ ಗೊತ್ತಿತ್ತು ನೀನೇ ವಸ್ತುಗಳನ್ನ ಕಳು ಮಾಡ್ತಾ ಇದ್ದಿದ್ದು ಅಂತ. ನಾನು ನಿನಗೆ ಬುದ್ಧಿ ಕಲ್ಸಕ್ಕೋಸ್ಕರ ಹೀಗ್ ಮಾಡ್ದೆ. ನೀನ್ ಏನಂತ ತಿಳ್ಕೊಂಡಿದ್ದೆ? ನಾನು ಒಬ್ಳೇ ಇದ್ದೀನಿ, ನೀನ್ ಮಾಡ್ತಾ ಇರುವ ಕಳ್ತನದ ಬಗ್ಗೆ ನನಗೇನು ಗೊತ್ತಾಗೋದಿಲ್ಲ ಅಂತಾನಾ? ನನಗೆ ಮೊದ್ಲೇ ಇದ್ರ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು. ಮೊದಲು ಊಟ ಮಾತ್ರ ತಗೊಂಡ್ ಹೋಗ್ತಿದ್ದೆ. ನಾನ್ ಅನ್ಕೊಳ್ತಿದ್ದೆ ಊಟ ಮಾತ್ರ ತಾನೇ ತೆಗೆದುಕೊಂಡು ಹೋಗ್ಲಿ ಅಂತ. ಆದ್ರೆ ಬರ್ತಾ ಬರ್ತಾ ನಿನ್ನಲ್ಲಿದ್ದ ಆಸೆ ಅತಿ ಆಗೋಯ್ತು ಮತ್ತು ನೀನು ಕಳ್ತನ ಮಾಡೋದಕ್ ಶುರು ಮಾಡ್ದೆ. ನಾಚಿಕೆ ಆಗ್ಬೇಕು ನಿನ್ಗೆ. ಯಾವ ತಟ್ಟೆನಲ್ಲಿ ತಿಂತೀಯೋ ಅದೇ ಜಾಗದಲ್ಲಿ ಗಲೀಜು ಮಾಡ್ತೀಯ ನೀನು. ಗಂಗಾ ಬಿಕ್ಕಿ ಬಿಕ್ಕಿ ಅಳೋದಕ್ ಶುರು ಮಾಡಿದ್ಲು. ಈ ಕಥೆಯಿಂದ ನಮಗೇನ್ ಅರ್ಥ ಆಯ್ತು ಅಂದ್ರೆ, ಮನುಷ್ಯಂಗೆ ದುರಾಸೆ ಇದ್ರೆ ಕೆಟ್ಟ ಕೆಲ್ಸ ಮಾಡೋದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ. ಹೇಗೆ ದುರಾಸೆಯಿಂದ ಗಂಗಾ ಮನೇಲಿರೋ ವಸ್ತುಗಳನ್ನೆಲ್ಲ ಕದಿಯಕ್ ಶುರು ಮಾಡಿದ್ಲು ಅಂತ. ಸುಮಿತ್ರಾ ಮತ್ತು ವಿನೋದ್ ಅವರ ಮದ್ವೆ ಆಗಿ ಇವತ್ತಿಗೆ 25 ವರ್ಷ ಆಗೋಯ್ತು. ಅರೆ ಅಣ್ಣ ವಿನೋದ್, ಶುಭಾಶಯಗಳು. ಅದ್ಗೆ ನಿಮ್ಗೂ ಕೂಡ. ಹಾಗೂ ಅದ್ಗೆ ನೀವು ಇಷ್ಟು ಕೋಪ ಇರೋ ವ್ಯಕ್ತಿ ಜೊತೆಯಲ್ಲಿ 25 ವರ್ಷ ಹೇಗ್ ಕಳೆದ್ರಿ? ಇವ್ರಿಗೆ ಇನ್ನೂ ಕೆಲವು ವರ್ಷಗಳು ಬೇಕಿತ್ತು. ಇನ್ನೂ ಕೆಲವು ವರ್ಷಗಳು. ಈ ತರ ಚೇಷ್ಟೆ ಮಾಡ್ತಾ ಮಾಡ್ತಾ 25 ವರ್ಷಗಳು ಹೆಂಗ್ ಕಳೆದ್ವೋ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ನೀನ್ ನನಗೆ 25 ವರ್ಷ ತಡ್ಕೊಂಡ? ತಮ್ಮ ವಿಕ್ರಮ್, ನಾನು ನಿಮ್ಮ ಅದ್ಗೆಯ ಚೇಷ್ಟೆಗಳನ್ನ 25 ವರ್ಷ. ಹೌದಾ? ನಾನ್ ಚೇಷ್ಟೆ ಮಾಡ್ತಾ ಇದ್ನಾ? ನೀನಲ್ಲ, ನಾನ್ ಚೇಷ್ಟೆ ಮಾಡ್ತೀನಿ. ಅಮ್ಮ, ನಾನು ಬಂದಿರೋ ಬಂಧು ಮಿತ್ರರಿಗೆಲ್ಲ ಅಡಿಗೆನ ತಯಾರು ಮಾಡ್ಕೊಂಡಿದ್ದೀನಿ. ಈಗ ನಾನು ಊಟ ಬಡಿಸ್ತೀನಿ. ಸರಿ ಮಗನೇ. ಸರಿ ಅದ್ಕೆ, ಶೇಖರ್ನ ಮದ್ವೆಯ ವಿಷಯದ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಅದು ಸರಿಯಾಗಿದೆ, ಆದ್ರೆ ಒಳ್ಳೆ ಹುಡುಗಿ ಸಿಗ್ಬೇಕಲ್ವಾ? ಅದ್ಕೆ ನಮ್ಮ ದೊಡ್ಡಣ್ಣನ ಮಗಳಿದ್ದಾಳೆ ರಾಧಾ ಅಂತ. ತುಂಬಾ ಒಳ್ಳೆಯವಳು, ಚೆನ್ನಾಗಿ ಓದ್ಕೊಂಡಿದ್ದಾಳೆ ಕೂಡ. ನೀವೆಲ್ಲ ಒಂದ್ಸಲ ಬಂದು ನೋಡ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಾಗ್ಬಾರ್ದು? ಬರುವ ಆದಿತ್ಯವಾರ ನೋಡಕ್ ಹೋಗೋಣ. ಹಾ ಅದ್ಕೆ. ಮಾರನೇ ದಿನ, ಮಗನೇ 2 ದಿನದ ನಂತರ ನಾವು ನಿನಗೋಸ್ಕರ ಒಂದು ಹುಡುಗಿ ನೋಡೋಕ್ ಹೋಗ್ತಾ ಇದೀವಿ. ಹುಡುಗಿಯ ಹೆಸರು ರಾಧಾ, ಮತ್ತೆ ಅವಳು ವಿಕ್ರಮ್ ಅಣ್ಣನ್ ಮಗಳು. ಒಂದ್ ವೇಳೆ ನಿನಗಿಷ್ಟ ಆದ್ರೆ ಮಾತ್ ಮುಂದುವರ್ಸೋಣ. ಸರಿ ಅಮ್ಮ. ಆದಿತ್ಯವಾರ ವಿನೋದ್ ಕುಟುಂಬ ಎಲ್ಲ ಹುಡುಗಿ ನೋಡೋಕ್ ಹೋದ್ರು. ರಾಧಾ ನೋಡಿದ ಕೂಡ್ಲೆ ಶೇಖರ್ಗೆ ಅವಳು ತುಂಬಾ ಇಷ್ಟ ಆದ್ಲು. ಮತ್ತೆ ಮನೆಯವರೆಲ್ಲ ಮಾತಾಡಿದ್ರು. ಆಮೇಲೆ ಸಂಬಂಧ ಗಟ್ಟಿ ಆಯ್ತು. 6 ತಿಂಗಳ ನಂತರ ರಾಧಾ ಮತ್ತು ಶೇಖರ್ನ ಮದ್ವೆ ತುಂಬಾ ವಿಜೃಂಭಣೆಯಿಂದ ಆಯ್ತು. ರಾಧಾ ಬಂದ್ ಕೂಡ್ಲೆ ಮನೆ ಕೆಲ್ಸ ಎಲ್ಲ ಮಾಡ್ತಾ ಇದ್ಲು. ಅರೆ ಏನಿದು, ಅಡಿಗೆ ಎಲ್ಲ ಇವಾಗ್ಲೇ ರೆಡಿ ಆಗಿದೆ? ಹೌದು ಅತ್ತೆ, ನಾನ್ ಬೆಳಿಗ್ಗೆ ಬೇಗ ಹೇಳ್ತೀನಲ್ವಾ, ಎಲ್ಲ ಕೆಲ್ಸ ಬೇಗ ಆಗುತ್ತೆ. ಆದ್ರೆ ನಾನು ಇಡೀ ದಿನ ಏನ್ ಮಾಡ್ಬೇಕು? ನನ್ಗೆ ಯಾವುದೇ ಕೆಲ್ಸ ಬಾಕಿ ಇಟ್ಟಿಲ್ಲ. ನೀವು ಆರಾಮಾಗಿರಿ, ನಾನ್ ನಿಮ್ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ರಾಧಾ ಸುಮಿತ್ರಾಳ ತಲೆಗೆ ಎಣ್ಣೆ ಹಚ್ಚೋಕ್ ಶುರು ಮಾಡಿದ್ಲು. ನಿಂಗ್ ಗೊತ್ತಿದ್ಯಾ, ಶೇಖರ್ ಚಿಕ್ಕವನಿದ್ದಾಗ ಆಗ ಶೇಖರ್ ತಲೆಗೂ ಕೂಡ ಇದೇ ತರ ಮಸಾಜ್ ಮಾಡ್ತಾ ಇದ್ದೆ. ಅವನ್ ಮಲ್ಗಿದ್ಮೇಲೆ ಅವನ್ ಪುಸ್ತಕಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದೆ. ಪುಸ್ತಕ? ಹಾ ಹೌದು, ನಾನ್ ಟೀಚರ್ ಅಲ್ವಾ. ನೀವು ಓದ್ಸೋದ್ ಯಾಕೆ ಬಿಟ್ರಿ?
ಆ ಸಮಯದಲ್ಲಿ ಶೇಖರ್ ಚಿಕ್ಕವನಾಗಿದ್ದ. ಸ್ಕೂಲ್ಗೆ ಹೋಗೋಕೆ ಸಮಯ ಸಿಗ್ತಾ ಇರ್ಲಿಲ್ಲ. ಮತ್ತೆ ಅವನ್ ಸ್ಕೂಲ್ ಹೋಗಕ್ ಶುರು ಮಾಡ್ದ. ನನ್ ಸ್ಕೂಲು ಬಂದಾಯ್ತು. ಆಮೇಲೆ ಈ ಪರಿವಾರದ ಜವಾಬ್ದಾರಿ ಬಂದ್ಬಿಡ್ತು ಮಗಳೇ. ಮತ್ತೆ ಈಗ್ಯಾಕ್ ಶುರು ಮಾಡ್ತಾ ಇಲ್ಲ? ಈಗ ಸಮಯ ಬಂದ್ಬಿಟ್ಟಿದೆ, ನಾನ್ ಕೆಲ್ಸ ಮಾಡ್ತೀನಿ, ನೀವು ಮಕ್ಕಳಿಗೆ ಓದ್ಸಿ. ಅರೆ ಇಲ್ಲ ಇವಾಗೆಲ್ಲ ಓದ್ಸಕ್ ಹೋಗ್ಲಿ? ಏನಾದ್ರೂ ಪ್ರಯತ್ನ ಮಾಡಿ ನೋಡಿ. ನೋಡ್ತೀನಿ. ರಾಧಾ ಮನಸ್ಸಲ್ಲೇ ನಿರ್ಧಾರ ಮಾಡಿದ್ಲು, ಸುಮಿತ್ರನ ಮತ್ತೆ ಟೀಚರ್ ಮಾಡ್ಲೇಬೇಕು ಎಂದು. ಮಾರನೇ ದಿನ ರಾಧಾ ನ್ಯೂಸ್ ಪೇಪರಲ್ಲಿ ಟೀಚರ್ ವೇಕೆನ್ಸಿ ಆಡ್ ನೋಡಿದ್ಲು. ಅವಳು ಖುಷಿ ಆದ್ಲು. ಅತ್ತೆ, ಇಲ್ ನೋಡಿ. ಅಯ್ಯೋ ರಾಧಾ, ತುಂಬಾ ವರ್ಷಗಳು ಕಳೆದು ಹೋಯ್ತು, ಈಗೇ ಕಲ್ಸೋಕ್ ಸಾಧ್ಯ ನಾನು? ನೀವು ಪ್ರಯತ್ನ ಅಂತೂ ಮಾಡಿ. ಮಾರನೇ ದಿನ ಸುಮಿತ್ರಾ ತಯಾರಾಗಿ ಇಂಟರ್ವ್ಯೂಗೆ ಹೋದ್ಲು. ರಾಧಾ ಮನೇಲೆ ಯೋಚನೆ ಮಾಡ್ತಾ ಇದ್ಲು, ಸುಮಿತ್ರಾ ಕೆಲ್ಸ ಏನಾಗತ್ತೆ ಅಂತ. ಸ್ವಲ್ಪ ಸಮಯದ ನಂತರ ಸುಮಿತ್ರಾ ಮನೆಗ್ ಬಂದ್ಲು. ಅತ್ತೆ, ಏನಾಯ್ತು? ಹೇಳ್ತೀನಿ, ಮೊದ್ಲು ನೀ ನನಗೆ ಸಿಹಿ ತಿನ್ಸು. ಅರೆ ವಾ, ಅಂದ್ರೆ ನಿಮ್ಗೆ ಟೀಚರ್ ಕೆಲ್ಸ ಸಿಕ್ತು ಅಂತಾಯ್ತು. ಆದ್ರೆ ಇದೆಲ್ಲ ನಿನ್ನಿಂದಾನೆ. ಮಾರನೇ ದಿನ ಸುಮಿತ್ರಾ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ ಹೋಗ್ತಾ ಇದ್ಲು. ಸುಮಿತ್ರಾ ತುಂಬಾ ಖುಷಿಯಾಗಿದ್ಲು. ಇಲ್ಲಿ ರಾಧಾ ಎಲ್ಲಾ ಕೆಲ್ಸನೂ ನೋಡ್ಕೋತಾ ಇದ್ಲು. ಈ ತರ ಮಾಡ್ತಾ 2 ವರ್ಷ ಆಯ್ತು. ಮತ್ತೆ ಒಂದಿನ ಸುಮಿತ್ರಾ ಖುಷಿಯಾಗಿ ಬಂದ್ಲು. ರಾಧಾ, ಅಯ್ಯೋ ರಾಧಾ, ಎಲ್ಲಿದ್ಯಾ? ಬೇಗ ಬಾ. ಬಂದೆ ಅತ್ತೆ. ಇದ್ ನೋಡು. ಏನಿದು? ರಾಧಾ ಪತ್ರನ ಓದಿದ ತಕ್ಷಣನೇ ಅವಳು ಖುಷಿಗೆ ಪಾರವೇ ಇರ್ಲಿಲ್ಲ. ನೀವೀಗ ಎಜುಕೇಶನ್ ಆಫೀಸರ್ ಆದ್ರಿ? ಇದೆಲ್ಲ ಕೇವಲ ನಿನ್ನಿಂದಾನೇ ಆಗಿದ್ದು. ಸುಮಿತ್ರಾ ಎಜುಕೇಶನ್ ಆಫೀಸರ್ ಆದ ಖುಷಿಯಲ್ಲಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು. ಅಲ್ಲಿ ಎಲ್ಲಾ ಕುಟುಂಬದವರು ಖುಷಿ ಆದ್ರು. ನನ್ನ ಈ ಎಲ್ಲಾ ಪರಿಶ್ರಮದ ಹಿಂದೆ ನನ್ನ ಸೊಸೆ ರಾಧಾ ಇದ್ದಾಳೆ. ಈ ಮಾತನ್ನ ಕೇಳಿ ರಾಧಾ ಕೂಡ ಖುಷಿ ಆದ್ಲು. ಇವತ್ತಿಗೆ 40 ವರ್ಷಗಳ ಹಿಂದೆ ಬರ್ಕಾ ರಾಣಿ 5 ವರ್ಷದವಳಾಗಿದ್ದಳು. ಬರ್ಕಾ, ಹೇಳು. 2 1 2, 2 2 4, 2 1 2, 2 2 4, 2 3 6, 2 4 8, 2 3 6, 2 4 8, 2 5 10, 2 6 12, 2 5 10. ಸಾಕು ನಿಲ್ಸಿ. ಯಾವಾಗ ನೋಡು ನಿಮ್ಮಿಬ್ರದು ಇದೇ ಆಯ್ತು. ನಿನಗ ಅರ್ಥ ಆಗಲ್ಲ. ಬರ್ಖಾ, ನೀನ್ ಮುಂದುವರ್ಸಮ್ಮ. 2 5 10, 2 6 12. ಅರೆ ಸಾಕು. ಯಾವಾಗ ನೋಡಿದ್ರು ಬರೀ ಓದೋದು ಬರೆಯೋದು. ಇಷ್ಟು ಓದಿ ಇವಳು ಏನ್ ತಾನೇ ಮಾಡ್ಬೇಕು? ಗಂಡನ್ ಮನೆಗ್ ಹೋಗಿ ಮನೆ ಕೆಲ್ಸ ತಾನೇ ಮಾಡ್ಬೇಕು. ನಡಿ ನೀನು ನನ್ ಜೊತೆ, ನಿನಗೆ ಚಪಾತಿ ಮಾಡೋದ್ ಹೇಳ್ಕೊಡ್ತೀನಿ. ಆದ್ರೆ ಅಮ್ಮ, ನಾನು ಓದ್ಬೇಕು. ನಾ ಬೇಡ ಅಂತ ಹೇಳಿದ್ನಲ್ಲ, ನಡಿ. ಅಯ್ಯೋ ಹೋಗ್ಲಿ, ಬಿಟ್ಬಿಡಮ್ಮ ಇವಳನ್ನ. ನೀವು ಸುಮ್ನೆ ಕೂತ್ಕೊಳ್ಳಿ. ಅವಳು ಮದ್ವೆ ಮಾಡ್ಕೊಂಡ್ ಹೋದ್ಮೇಲೆ ಯಾರು ಅವಳಿಂದ ಮಗ್ಗಿ ಕೇಳೋದಿಲ್ಲ. ಅವಳಿಗೆ ಅಡ್ಗೆ ಮಾಡೋಕ್ ಬರುತ್ತೋ ಇಲ್ವೋ ಅಂತ ಮಾತ್ರ ಕೇಳ್ತಾರೆ ಅಷ್ಟೇ. ಬರ್ಕಾ ರಾಣಿ ಅವರ ತಂದೆ ಅಸಾಧ್ಯರಾದರು ಮತ್ತು ಅವಳ ಅಮ್ಮ ಅವಳನ್ನು ಮನೆ ಕೆಲಸಗಳಲ್ಲಿ ತೊಡಗಿಸಿಕೊಂಡರು. ಅಡುಗೆ ಮಾಡುತ್ತಾ ಬರ್ಕಾ ರಾಣಿ ದೊಡ್ಡವಳಾದಳು ಹಾಗೂ ಅವಳ ಮದುವೆಯೂ ಆಯಿತು. ಆದರೆ ಅವಳು ಈಗಲೂ ಅಡುಗೆ ಮಾಡುವುದನ್ನು ನಿಲ್ಲಿಸಿರಲಿಲ್ಲ. ಅವಳು ಸದಾ ಇದನ್ನೇ ಯೋಚಿಸುತ್ತಿದ್ದಳು, ಬಹುಶಃ ಅವಳು ಓದು ಬರಹವನ್ನು ಕಲಿಯಬಹುದಾಗಿತ್ತು ಎಂದು. ನನ್ನ ತಾಯಿ ಅಂತೂ ನನಗೆ ಓದೋಕೆ ಹೇಳ್ಕೊಡ್ಲಿಲ್ಲ. ನನ್ ಮಕ್ಕಳಾದ್ರೂ ಓದೋದ್ ಬರೆಯೋದನ್ನ ಕಲೀಲಿ. ಕೆಲವು ವರ್ಷಗಳ ನಂತರ ಬರ್ಕಾ ರಾಣಿಗೆ ಒಂದು ಗಂಡು ಮಗುವಿನ ಜನನವಾಯಿತು. ಈಗ ಅವಳು ತುಂಬಾ ಸಂತೋಷ ಪಟ್ಟಳು. ಈಗ ಇವನೇ ನನ್ನ ಓದೋ ಆಸೆನ ಪೂರ್ತಿ ಮಾಡ್ತಾನೆ. ಇವನು ಚೆನ್ನಾಗಿ ಓದಿ ಮುಂದೆ ದೊಡ್ಡ ಆಫೀಸರ್ ಆಗ್ತಾನೆ. ಬರ್ಕಾ ರಾಣಿ ತನ್ನ ಮಗನಿಗಾಗಿ ಹಲವಾರು ಪುಸ್ತಕಗಳನ್ನು ತಂದಳು. ಅವಳು ಅವನನ್ನು ಓದಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ವಿನೋದನಿಗೆ ಓದಿನಲ್ಲಿ ಸ್ವಲ್ಪವೂ ಆಸಕ್ತಿ ಇರಲಿಲ್ಲ.
ಆದರೆ ಅವನ ಆಸಕ್ತಿಯು ಯಾವಾಗಲೂ ಆಟದ ಕಡೆಯೇ ಇರುತ್ತಿತ್ತು. ಸಮಯ ಕಳೆದಂತೆ ವಿನೋದನು ದೊಡ್ಡವನಾಗುತ್ತಾ ಹೋದನು. ಅವನಿಗೆ 20 ವರ್ಷಗಳು ತುಂಬಿತ್ತು. ಅವನಿಗೆ ತೋಟಗಾರಿಕೆಯಲ್ಲಿ ತುಂಬಾ ಆಸಕ್ತಿ ಇತ್ತು. ಭರ್ಕಾ ರಾಣಿಯ ಕನಸು ಕನಸಾಗಿಯೇ ಉಳಿದು ಹೋಯಿತು. ಸ್ವಲ್ಪ ದಿನಗಳ ನಂತರ ಭರ್ಕಾ ರಾಣಿಯು ವಿನೋದನ ಮದುವೆಗಾಗಿ ಹೆಣ್ಣು ನೋಡಲು ಹೋದಳು. ಆ ಹೆಣ್ಣಿನ ಹೆಸರು ನಂದಿನಿ ಎಂದು, ಮತ್ತು ಅವಳು ಸುಂದರ, ಸುಶೀಲ ಹಾಗೂ ಓದು ಬರಹವನ್ನು ತಿಳಿದವಳಾಗಿದ್ದಳು. ಮಗು, ನೀನು ಚೆನ್ನಾಗಿ ಓದಿದ್ಯಾ? ಮುಂದೆ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಇದೀಯಾ? ನಾನು ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ಬೇಕು ಅಂತ ಇದ್ದೀನಿ. ಈ ಮಾತು ಭರ್ಕಾ ರಾಣಿಗೆ ತುಂಬಾ ಸಂತಸ ತಂದಿತು. ವಿನೋದ್ ಹಾಗೂ ನಂದಿನಿಗೆ ಮದುವೆ ಮಾಡಿಸಿ ಭರ್ಕಾ ರಾಣಿ ಇಬ್ಬರನ್ನು ಮನೆಗೆ ಕರೆತಂದಳು. ಮತ್ತೊಮ್ಮೆ ಅವಳ ಕನಸು ಆಕಾಶದೆತ್ತರಕ್ಕೆ ಹಾರಲು ಶುರು ಮಾಡಿತು. ಮಗು, ನೀನು ಚೆನ್ನಾಗಿ ಓದು. ಮನೆಯ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಆದ್ರೆ ನೀನು ನಿನ್ನ ಓದಿನ ಕಡೆ ಗಮನ ಕೊಡು. ನಂದಿನಿ ತನ್ನ ಅತ್ತೆಯ ಸಹಾಯದಿಂದ ತನ್ನ ಓದು ಬರಹವನ್ನು ಮುಂದುವರಿಸಿದಳು. ಅವಳು ಯಾವಾಗಲೂ ಪುಸ್ತಕಗಳನ್ನು ಹಿಡಿದು ಕೂರುತ್ತಿದ್ದಳು. ಆದರೆ ಭರ್ಕಾ ರಾಣಿ ಮನೆಯ ಎಲ್ಲಾ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ಭರ್ಕಾ ರಾಣಿಯ ಮನೆಗೆ ತನ್ನ ಅತ್ತಿಗೆ ಬಂದಳು. ಸೊಸೆ, ಸೊಸೆ ಎಲ್ಲಿದ್ಯಾ ನೀನು? ನಮಸ್ಕಾರ ಅತ್ತೆ. ಹಾ, ಚೆನ್ನಾಗಿರು. ಭರ್ಕಾ ರಾಣಿ ಮತ್ತು ಅವಳ ಅತ್ತಿಗೆ ಮಾತನಾಡಲು ಶುರು ಮಾಡಿದರು. ಸೊಸೆ, ನಮಗಾಗಿ ಹೋಗಿ 2 ಗ್ಲಾಸ್ ತಣ್ಣಗಿನ ಮಜ್ಜಿಗೆ ಮಾಡು ಹೋಗು. ಯಾಕೋ ತುಂಬಾ ಶೆಕೆ ಆಗ್ತಿದೆ. ಈಗ್ಲೇ ತರ್ತೀನಿ. ನೀನ್ ಹೋಗ್ಬೇಡ, ತಾಳು ನಾನೇ ತರ್ತೀನಿ. ಅದು ಅಲ್ದೇನೆ ಅತ್ತಿಗೆ ನನ್ನ ಕೈಯಲ್ಲಿ ಮಜ್ಜಿಗೆ ಕುಡಿದು ತುಂಬಾ ವರ್ಷಗಳಾಗಿದ್ದಾವೆ. ಭರ್ಕಾ ರಾಣಿ ಮಜ್ಜಿಗೆಯನ್ನು ತಯಾರಿಸಲು ಅಡುಗೆ ಮನೆಗೆ ತೆರಳಿದಳು ಮತ್ತು ನಂದಿನಿ ಪುನಃ ಅವಳ ಪುಸ್ತಕಗಳನ್ನು ಹಿಡಿದು ಕೂತಳು. ಇದನ್ನೆಲ್ಲ ಕಂಡು ಭರ್ಕಾ ರಾಣಿಯ ಅತ್ತಿಗೆ ಆಶ್ಚರ್ಯಕ್ಕೊಳಗಾದಳು. ಭರ್ಕಾ ರಾಣಿಯು ಮಜ್ಜಿಗೆಯ 2 ಲೋಟಗಳೊಂದಿಗೆ ಬಂದಳು. ಇದನ್ ತಗೊಳ್ಳಿ ಅತ್ತಿಗೆ, ಇದು ಚೆನ್ನಾಗಿಲ್ಲ. ಯಾಕೆ, ಮಜ್ಜಿಗೆ ಚೆನ್ನಾಗಿಲ್ವಾ? ನಾನು ಮಜ್ಜಿಗೆ ಬಗ್ಗೆ ಅಲ್ಲ, ನಿನ್ನ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವಳಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾಳೆ, ನೀನು ಎಲ್ಲಾ ಕೆಲಸ ಮಾಡ್ತಾ ಇದೀಯಾ. ಅವಳಿಗೆ ಇದೇನಾದ್ರೂ ರೂಢಿ ಆಗ್ಬಿಟ್ರೆ ಜೀವನ ಪೂರ್ತಿ ನಿನ್ ಕೈಯಲ್ಲೇ ಕೆಲಸ ಮಾಡಿಸ್ಕೊಳ್ತಾನೆ ಇರ್ತಾಳೆ. ಇಲ್ಲ ಅತ್ತಿಗೆ, ಆ ಥರ ಏನು ಆಗೋದಿಲ್ಲ. ಪಾಪ ಅವಳು ಕೆಲ್ಸ ಎಲ್ಲಿ ಮಾಡಿಸ್ಕೋತಾ ಇದ್ದಾಳೆ, ಅವಳ ಪಾಡಿಗೆ ಓದ್ತಾ ಇದ್ದಾಳೆ. ನನಗಂತೂ ಇದು ಅರ್ಥನೇ ಆಗ್ತಾ ಇಲ್ಲ. ನೀನು ನಿನ್ನ ಸೊಸೆನ ಯಾಕೆ ಓದಿಸ್ತಾ ಇದೀಯಾ ಅಂತ. ನನಗಂತೂ ಓದೋಕಾಗ್ಲಿಲ್ಲ. ನನ್ನ ಸೊಸೆ ಆದ್ರೂ ಚೆನ್ನಾಗಿ ಓದ್ಲಿ ಬಿಡಿ. ತನ್ನ ಅತ್ತಿಗೆಯು ಭರ್ಕಾ ರಾಣಿಗೆ ತುಂಬಾ ಅರ್ಥೈಸಲು ಹೋದಳು. ಆದರೆ ಭರ್ಕಾ ರಾಣಿ ಅವರ ಮಾತಿಗೆ ಕಿವಿ ಕೊಡಲಿಲ್ಲ. ಹೀಗೆ ಒಂದು ದಿನ ಭರ್ಕಾ ರಾಣಿಯ ಮಗ ನಂದಿನಿಯ ಬಗ್ಗೆ ಮಾತನಾಡಲು ಬಂದ. ಅಮ್ಮ, ಈ ನಂದಿನಿ ಓದೋದು ಅಷ್ಟೊಂದು ಮುಖ್ಯನಾ? ಯಾಕೆ, ಏನಾಯ್ತು? ಏನಿಲ್ಲ ಅಮ್ಮ, ಊರಿನ ಜನ ಎಲ್ಲ ಹಣಗಿಸ್ತಾ ಇದ್ದಾರೆ. ನನ್ನ ಹೆಂಡತಿ ಆರಾಮಾಗಿದ್ದಾಳೆ, ನನ್ನ ತಾಯಿ ಇಡೀ ದಿನ ಕೆಲಸ ಮಾಡ್ತಾಳೆ ಅಂತ. ನೀನು ಜನ ಹೇಳೋದನ್ನ ಕೇಳಿಸ್ಕೋಬೇಡ. ಒಂದ್ ಮಾತ್ ಹೇಳ ನನ್ಗೆ, ಹೊಲಕ್ಕೆ ನೀನು ಕೆಲ್ಸಕ್ ಹೋಗೋದನ್ನ ನಾನ್ ಯಾವತ್ತಾದ್ರೂ ತಡೆದಿದ್ದೀನಾ? ಇಲ್ಲ. ಯಾಕೆಂದ್ರೆ ಅದು ನಿನಗೆ ಇಷ್ಟ. ನಂದಿನಿಗೆ ಓದೋದು ಅಂದ್ರೆ ಇಷ್ಟ. ನಾನವಳ ಹೇಗ್ ತಡೀಲಿ ಹೇಳು? ಮತ್ತೆ ನಿನಗೆ ಚೆನ್ನಾಗ್ ಗೊತ್ತು, ನಾನು ಓದ್ಬೇಕು ಅಂತ ಇದ್ದೆ, ಆದ್ರೆ ಅದು ಆಗ್ಲಿಲ್ಲ. ನೀನು ಹೆಚ್ಚಾಗಿ ಓದ್ದೋನಲ್ಲ, ಅವಳಾದ್ರೂ ಚೆನ್ನಾಗಿ ಓದ್ಲಿ ಬಿಡು. ಆಯ್ತು ಅಮ್ಮ. ಭರ್ಕಾ ರಾಣಿಯು ತನ್ನ ಮಗನಿಗೂ ಅರ್ಥೈಸಿದಳು. ನಂದಿನಿಯು IASನ ಪರೀಕ್ಷೆಯನ್ನು ಬರೆದಳು ಮತ್ತು ಉತ್ತೀರ್ಣಳಾಗಿ ಆ ಜಿಲ್ಲೆಯ ಅಧಿಕಾರಿಯಾದಳು. ಅವಳು ಅಧಿಕಾರಿಯಾಗಿ ಭರ್ಕಾ ರಾಣಿಯ ಆಶೀರ್ವಾದ ಪಡೆಯಲು ಬಂದಾಗ ಭರ್ಕಾ ರಾಣಿಯ ಕಣ್ಣುಗಳು ತುಂಬಿದವು. ಅತ್ತೆ,
ನಿಮ್ಮ ಸಹಾಯದಿಂದನೇ ನನಗೆ ಸಾಧಿಸೋಕಾಗಿದ್ದು. ಭರ್ಕಾ ರಾಣಿಯು ತನ್ನ ಸೊಸೆಯ ಹಣೆಗೆ ಮುತ್ತಿಟ್ಟಳು. ಈವಾಗ ಭರ್ಕಾ ರಾಣಿ ತನ್ನ ಹಳ್ಳಿಯಲ್ಲಿ ಓಡಾಡುವಾಗ ತನ್ನ ಸೊಸೆ ಅಧಿಕಾರಿ ಎಂದು ಗರ್ವದಿಂದ ಸಂತೋಷ ಪಡುತ್ತಿದ್ದಳು. ಹೀಗೆ ಮಕ್ಕಳೇ, ಒಬ್ಬ ಅತ್ತೆ ಶಿಕ್ಷಣವನ್ನು ನೀಡಿ ತನ್ನ ಸೊಸೆಯನ್ನು ಅಧಿಕಾರಿಯನ್ನಾಗಿ ಮಾಡಿದಳು. ಹೀಗೆ ಭರ್ಕಾ ರಾಣಿಯ ಕನಸುಗಳನ್ನು ತನ್ನ ಸೊಸೆ ನಂದಿನಿಯು ಪೂರೈಸಿ ಸಂತೋಷ ನೀಡಿದಳು.